ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮಟನ್ ರೆಸಿಪಿ ಮಾಡೋದು ತುಂಬ ಸಿಂಪಲ್, ಬಟ್ ಟೇಸ್ಟ್ ಅಂತೂ ಅಮೇಝಿಂಗ್. ಹೇಗೆ ಮಾಡೋದು ನೋಡ್ಕೊಂಡು ಬನ್ನಿ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲು ಅರ್ಧ kg ಮಟನ್ನ ಈ ಥರ ಅರಿಶಿನ ಉಪ್ಪು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕುಕ್ಕರ್ಗೆ ಅಥವಾ ಪಾತ್ರೆಗೆ ಒಂದು 4ರಿಂದ 5 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಸೋಂಪು, ಪಲಾವು, ಲವಂಗ 2, ಚಕ್ಕೆ 4 ಪಲಾವ್ ಎಲೆ, ಕಸ್ತೂರಿ ಮೆಥಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಳ್ಳೋಣ ಆಯಿಲ್ಗೆ. 4 ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಇದು ಬ್ರೌನಿಷ್ ಆಗೋವರೆಗೂ ಉಟ್ಕೊಳ್ಳಿ. ಅರ್ಧ kg ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟೇ 10 ಮಿನಿಟ್ಸ್ ಮುಂಚೆನೇ ನೆನೆಗೆ ಇಟ್ಕೊಂಬಿಡಿ. ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ 1, ಇದು ಫ್ರೈ ಆಗ್ತಾ ಇದೆ. ಈಗ ಮಟನ್ ಹಾಕ್ಕೊಳ್ಳೋಣ. ನಾನು ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು. ಅರ್ಧ kg ಮಟನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಇದು ಕೂಗ್ಸೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಬೇಯಿಸ್ಕೊಂಡಿಲ್ಲ ಅಂತಂದರೆ ನೀವು ಇದನ್ನು 3 ವಿಸಿಲ್ ಈ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿ ಕೂಗಿಸ್ಕೊಳ್ಳಿ. ಬಟ್ ಈಗ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಮುಂಚೆನೇ ಕೂಗಿಸ್ಕೊಂಡಿರೋದ್ರಿಂದ ಬೇಗ ಕೂಡ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಪುದೀನ ಸೊಪ್ಪು 1 ಸ್ಪೂನ್, ಅಚ್ಕಾರದ ಪುಡಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಿದ್ದೆ. ನಮ್ಮ ಮನೇಲಿ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀವಿ. ನಮ್ಮ ಮನೇಲಿ ತುಂಬ ಖಾರ ತಿನ್ನಲ್ಲ. ನೀವು ತುಂಬ ಖಾರ ತಿನ್ನೋರಿದ್ದರೆ ಖಾರ ಪುಡಿ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಅರ್ಧ ಸ್ಪೂನ್ ಧನಿಯಾದ ಪೌಡ್ರು, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಶಿನದ ಪುಡಿ ಮುಂಚೆನೇ ಸ್ವಲ್ಪ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಲರ್ ಬಂದಿದೆ ಅಂತ. ಇದಕ್ಕೆ 1 ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. 1 ನಿಂಬೆಹಣ್ಣಿನ ರಸ. ನೀಟಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಇದು ಆಯಿಲೆಲ್ಲ ಮೇಲ್ಗಡೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಟನ್ ಬೇಯಬೇಕು. ನೋಡಿ ಆಯಿಲೆಲ್ಲ ಹೇಗೆ ಬಿಟ್ಕೊತಾ ಇದೆ. ಇದು ಬೇಯೋಷ್ಟರಲ್ಲಿ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದನ್ನು ಬಾಸುಮತಿ ರೈಸ್ನ ಬಾಯ್ಲ್ ಮಾಡೋಕ್ಕೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಇದಕ್ಕೆ 2 ಲವಂಗ, ಪಲಾವ್ ಹೂವು, ಚಕ್ಕೆ ಮತ್ತು ಹೂವು ಹಾಕಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಬಾಯ್ಲ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಟನ್ ನಿಮಗೆ ಫುಲ್ ಡ್ರೈ ಆದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕುದೀತಾ ಇದೆ ನೀರು. ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ, ಬಾಸ್ಮತಿ ರೈಸು. ನೋಡಿ ಹೇಗೆ ಬೇಯ್ತಾ ಇದೆ ರೈಸು. ನೀವು ಮುಂಚೆನೇ ನೆನೆ ಹಾಕಿರೋದ್ರಿಂದ ಅಕ್ಕಿ ಬೇಗ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ. ನೋಡಿ ಈ ಕಡೆ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಆಯಿಲೆಲ್ಲ ಇದೆಯಲ್ಲ, ಇದನ್ನೆಲ್ಲ ಸಪ್ರೇಟು ಒಂದು ಪಾತ್ರೆ ತೊಗೊಂಬಿಡೋಣ. ಈ ಥರ ತೊಗೊಂಬಿಡ್ಬೇಕು. ನೋಡಿ ಕರೆಕ್ಟಾಗಿ ಬೆಂದಿದೆ ಅಕ್ಕಿ. ಸ್ವಲ್ಪ ಮುಳ್ಳಕ್ಕಿ ಥರ ಇರಬೇಕು. ಈ ಥರ ಟೈಮಲ್ಲಿ ತೆಗೆದುಬಿಡ್ಬೇಕು. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮೇಲೇ. ಈ ಥರ ಹಾಕಿ ನೋಡಿ, ಈ ಥರ ಹಾಕಿ ನಾವು ಮುಂಚೆನೇ ಆಯಿಲ್ ಎತ್ತಿಟ್ಕೊಂಡಿದ್ದೀವಲ್ಲ, ಇದು ಗ್ರೇವಿ ಸ್ವಲ್ಪ ಈ ಥರ ಹಾಕ್ಕೊಬೇಕು. ಮೇಲೆ ಈ ಥರ ಹಾಕ್ಕೊಬೇಕು. ಈ ಥರ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಹಾಕಿ ಇದೆಲ್ಲನೂ ಒಂದು 10 ಮಿನಿಟ್ಸ್ ಸ್ಟೀಮಲ್ಲಿ ಇಡಬೇಕು. ನೀವು ಕುಕ್ಕರಲ್ಲಿ ಮಾಡಿಲ್ಲ ಅಂತಂದರೆ ಪಾತ್ರೆಯಲ್ಲಿ ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ಕಲ್ಲಿಟ್ಟು, ಅಕಸ್ಮಾತ್ ಯಾವ್ದಾದ್ರು ಪಾತ್ರೆಯಲ್ಲಿ ನೀರಿಟ್ಟು ಇಡ್ಬೋದು. ನಾನೀಗ ಕುಕ್ಕರಲ್ಲೇ ಇಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸು ಐ ಫ್ಲೇಮಲ್ಲಿ ಇಡ್ತಾಯಿದ್ದೀನಿ. ಮತ್ತು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ವಿಸಿಲ್ ಹೋಗೋವರೆಗೂ. ಓಕೆ ಫ್ರೆಂಡ್ಸ್, ಹೇಗೆ ಬಂದಿದೆ ನೋಡಿ.
ವಾವ್, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂತ. ನೀವು ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮ ಅಡುಗೆ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮನೇಲಂತೂ. ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನಗೆ ತಿಳಿಸಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಹೇಳಿ.